ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಕೂಡ ಭಾರ್ಗವಿ ತನ್ನ ತಂದೆಯನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ವಾ, ಅಥವಾ ರವೀಂದ್ರ ಭಟ್ಕಳ್ ಅವರು ಮತ್ತೆ ಬದುಕಿ ಬಿಟ್ರಾ, ಏನಾಯಿತು ಏನು ಕಥಾ? ಇತ್ತ ಕಡೆ JP ತತ್ತರಿಸಿದ ಯಾಕೆ, ಗಾಯತ್ರಿ ದೇವಿಯ ಎಂಟ್ರಿ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ರವೀಂದ್ರ ಭಟ್ಕಳ್ ಅವರು JP ವಿರುದ್ಧ ಗೆದ್ದು ಬರಬೇಕಾದ್ರೆ JPಗೆ ಒಂದು ವಿಷಯವನ್ನು ಎಚ್ಚರಿಸಿ ಬರ್ತಾರೆ. ನೀನು ಮುಗ್ದು ಹೋಗಿದೆ ಅಂತ ಅನ್ಕೊಂಡಿರೋದು ಯಾವುದು ಕೂಡ ಮುಗ್ದಿಲ್ಲ JP, ಅದೆಲ್ಲವೂ ಕೂಡ ಇನ್ನೂ ಬಾಕಿ ಇದೆ. ಇನ್ನು ಮುಂದೆ ಹಳೆ ಕೀಸ್ನ ವಿಷಯವಾಗಿ ಇಬ್ರು ಕೂಡ ಕೋರ್ಟಲ್ಲಿ ಭೇಟಿಯಾಗೋಣ. ಗಾಯತ್ರಿ ದೇವಿ ನೆನಪಿದಾಳ, ನೀನು ಮರ್ತಿರ್ಬೋದು, ಆದರೆ ಇನ್ನೂ ಕೂಡ ಆ ವಿಷಯದಲ್ಲೂ ಸ್ವಲ್ಪ ಕೊಡೋದು ಬಾಕಿ ಇದೆ ಅಂತ ಹೇಳಿ ಎಚ್ಚರಿಸಿ ಅಲ್ಲಿಂದ ಹೋಗ್ತಾರೆ ರವೀಂದ್ರ ಭಟ್ಕಳ್. ಇದರಿಂದಾಗಿ ನಿಜಕ್ಕೂ JP ತತ್ತರಿಸಿ ಹೋಗ್ತಿದ್ದಾರೆ. ಬೃಂದಾ ಜೊತೆಗೆ ಭಾರ್ಗವಿ ಜಸ್ಟ್ ಕೂಸು, ಅವರಪ್ಪ ರವೀಂದ್ರ ನೂರಾರು ಕೇಸ್ಗಳನ್ನು ಗೆದ್ದಂಥವನು. ನಿಜಕ್ಕೂ ಹಳೆ ಕೇಸ್ ರಿಓಪನ್ ಆಯಿತು ಅಂದರೆ ಖಂಡಿತ ನನ್ನ ಮರ್ಯಾದೆ ಬೀದಿಗೆ ಬೀಳುತ್ತೆ, ನನ್ನ ಕುಟುಂಬ ಛಿದ್ರವಾಗಿಬಿಡುತ್ತೆ ಅಂತ JP ಪಾಟೀಲ್ ನಡುಗಿ ಹೋಗ್ತಿದ್ದಾರೆ. ಇದು ಯಾವುದೂ ಕೂಡ ನಡಿಬಾರ್ದು ಅಂದ್ರೆ ಖಂಡಿತವಾಗ್ಲೂ ರವೀಂದ್ರ ಭಟ್ಕಳ್ ಇರಬಾರ್ದು ಅಂತ ಕೂಡ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಮತ್ತೆ ರವೀಂದ್ರ ಭಟ್ಕಳ್ ಕೂಡ ಖುಷಿಯಿಂದ ರೋಡಲ್ಲಿ ಮಾತನಾಡ್ತಾ ಬರ್ತಿರ್ತಾರೆ. ಇದರ ನಡುವೆ ಭಾರ್ಗವಿ ಷಷ್ಠಿ ಪೂರ್ತಿ ಬಗ್ಗೆ ಕೂಡ ಮಾತನಾಡ್ತಾಳೆ. ಅಪ್ಪ ಅಮ್ಮ ಎಷ್ಟು ಪ್ರೀತಿ ಮಾಡ್ತಾರೆ ಪರಸ್ಪರ ಅಂತ ಕೂಡ ಮಾತನಾಡ್ತಾಳೆ. ಇದರ ನಡುವೆ ಮಾವ ನಾಳೆ ಬರ್ತಾರಲ್ವಾ ಅಂತ ಕೇಳಿದಾಗ ರವೀಂದ್ರ ಭಟ್ಕಳ್ ಅವರು ಖಂಡಿತ ಬಂದೇ ಬರ್ತಾನೆ, ಮಗನ ಮೇಲಿರೋ ಪ್ರೀತಿಗಾದ್ರೂ ಬರ್ತಾನೆ ಅಂತ ಹೇಳ್ತಾರೆ. ಅದರ ನಡುವೆ ನೀವು ಯಾಕೆ ಮಾವನ ಹತ್ರ ಹೋಗಿ ಗುಟ್ಟಾಗಿ ವಿಷಯ ಮಾತಾಡಿದ್ರಿ, ಆ ವಿಷಯ ಕೇಳ್ತಿದ್ದಾಗೆ ಮಾವ ಯಾಕೆ ಬೆವರೋಕ್ ಶುರು ಆದ್ರು, ಏನಿದೆ ಅಲ್ಲಿ ಅಂತ ಕೇಳ್ತಾಳೆ ಭಾರ್ಗವಿ. ಅದಕ್ಕೆ ರವೀಂದ್ರ ಅವರೇ ತತ್ತರಿಸಿ ಹೋಗ್ತಾರೆ. ಅಪ್ಪನ ಆ ಒಂದು ಆತಂಕ ನೋಡಿದೆ, ಯಾಕಪ್ಪ ನೀವ್ ಯಾಕೆ ಆತಂಕ ಪಡ್ಕೋತಿದ್ರ, ಮಾವನು ಅಲ್ಲಿ ಆತಂಕ ಕೊಡಗಾದ್ರು, ನೀವು ಕೂಡ ಯಾಕೆ ಆತಂಕ ಪಡ್ತಿದ್ದೀರಾ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಏನೂ ಇಲ್ಲ ಬಾಮ್ಮ ನೀನು ಅಂತ ಹೇಳಿ ಎಳ್ಕೊಂಡು ಹೋಗ್ತಿದ್ದಾರೆ. ಇದರ ನಡುವೆ ಇತ್ತ ಕಡೆ ರವೀಂದ್ರ ಭಟ್ಕಳ್ ಅವರು ಕೊಟ್ಟಿರ್ತಕ್ಕಂಥ ಸೀರೆಯನ್ನು ಉಟ್ಟು ನನ್ನ ಗಂಡ ಬರ್ತಾನೆ, ಆರತಿ ತೆಗೆದು ಒಳಗಡೆ ಕರ್ಕೋಬೇಕು ಅಂತ ಹೇಳಿ ವೇಟ್ ಮಾಡ್ತಿದ್ದಾರೆ ಇಲ್ಲಿ ಅನ್ನಪೂರ್ಣ ಅವರು. ಅದರ ನಡುವೆ ಕಲ್ಪನಾ ಬರ್ತಾರೆ. ಏನು ಅದಕ್ಕೆ ಇಷ್ಟು ಮೆಂಚ್ತಾ ಇದ್ದೀರಾ, ನಾಳೆ ಬೆಳಿಗ್ಗೆ ರೆಡಿ ಆಗಬೇಕಾದವರು ಇವತ್ತೇ ರೆಡಿ ಆಗಿಬಿಟ್ಟಿದ್ದೀರಾ, ಏನು ಕತೆ ಏನು ಅಂತ ಹೇಳಿ ರೇಗಿಸಿದಾಗ ಏನಿಲ್ಲ ಕಲ್ಪನಾ, ನಿಮ್ಮ ಅಣ್ಣ ನನಗೆ ಈ ಸೀರೆ ಗಿಫ್ಟ್ ಮಾಡಿದ್ರು ಅಂದಾಗ, ಹೌದಾ ಅಣ್ಣ ಸೀರೆ ಗಿಫ್ಟ್ ಮಾಡಿದ್ನ ತುಂಬ ಖುಷಿ ಆಗ್ತದೆ ಅದಕ್ಕೆ ಅಂತ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ಅರ್ಜುನ್ ಬರ್ತಾರೆ. ಅರ್ಜುನ್ ಅಂದಿದ್ದೆ ಏನಿದು ಮಿಂಚಿಂಗು, ನಾಳೆ ಅಲ್ವಾ ಇರೋದು ಷಷ್ಠಿ ಪೂರ್ತಿ, ಆಲ್ರೆಡಿ ನಮ್ಮ ವಧು ಮಿಂಚ್ತಾ ಇದ್ದಾರೆ ಅಂತ ಹೇಳಿ ಅರ್ಜುನ್ ರೇಗಿಸ್ದಾಗ, ಆ ರೀತಿ ಏನಿಲ್ಲ ಅರ್ಜುನ್, ನಿಮ್ಮ ಮಾವ ಸೀರೆ ಕೊಡಿಸಿದ್ರು ಅದನ್ನೇ ಹುಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರು ಬರ್ತಾರೆ ಅಂತ ಅವರು ನನಗೆ ಮಾತು ಕೊಟ್ಟಿದ್ರು, ಕೀಸನ್ನು ಗೆದ್ದೇ ಬರ್ತೀನಿ ಅಂತ, ಅದಕ್ಕೆ ಕಾಯ್ತಿದ್ದೀನಿ ಅಂತ ಹೇಳ್ತಾರೆ. ಹೌದಾ ಸರಿ ಆಯಿತು ಅತ್ತೆ, ಮಾವ ಬರೋಕ್ಕೂ ಮುನ್ನ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ, ನಿಮ್ಮ ಮಗಳು ಮತ್ತು ನಾನು ಕೊಡಿಸ್ತಾ ಇರೋದು ತಗೊಳ್ಳಿ ಅಂತ ಹೇಳಿ ಮಾಂಗಲ್ಯ ಸರ್ವನ್ನ ಗಿಫ್ಟ್ ಮಾಡ್ತಾರೆ. ಏನದು ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ಅಂದಾಗ, ಇದು ನಿಮ್ಮ ಮಗಳ ಆಸೆ, ಇದನ್ನೇ ನಾಳೆ ಮಾವ ನಿಮ್ಮ ಕುತ್ತಿಗೆಗೆ ಹಾಕ್ಬೇಕಂತ, ಹೇಗೆ ಸೀರೆನ ಮಾವನೇ ಆರಿಸಿದಾರೋ ಅದೇ ರೀತಿ ಇದನ್ನ ಕೂಡ ಆರಿಸಿರೋದು ಮಾವನೇ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಅನ್ನಪೂರ್ಣ ಅವ್ರಿಗೆ ಇನ್ನಷ್ಟು ಖುಷಿ ಆಗ್ಬಿಡತ್ತೆ. ಏನಿದು ಇವರು ಬರಲೇ ಇಲ್ವಲ್ಲ ಅಂತ ಕಾಯ್ತಿದ್ದಾರೆ. ಅತ್ತ ಕಡೆ ಅರ್ಜುನನ ಕೂಡ ಮಳೆ ಬರಬಹುದು ಅನ್ಸತ್ತೆ, ಛತ್ರಿ ಇಟ್ಕೊಂಡು ಹೋಗಪ್ಪ ಅಂತ ಹೇಳಿ ಕೂಡ ಕಳಿಸಿದ್ದಾರೆ. ಇತ್ತ ಕಡೆ ಭಾರ್ಗವಿ ಮತ್ತೆ ರವೀಂದ್ರ ಭಟ್ಕಳ್ ಇಬ್ರು ಕೂಡ ಬರ್ಬೇಕಾದ್ರ ಹಿಂಬದಿಯಿಂದ ಒಂದು ಕಾರ್ ಬರ್ತಿರತ್ತೆ. ಆ ಒಂದು ಕಾರ್ ಬರ್ತಿದ್ದಾಗೆ ರವೀಂದ್ರ ಅವರು ಹಿಂದೆ ತಿರುಗಿ ನೋಡ್ತಾರೆ. ಕಾರ್ ಇವ್ರಿಗೆ ಬಂದು ಗುದ್ದೋಕೆ ಬರ್ತಿದೆ ಅಂತ ಗೊತ್ತಾಗತ್ತೆ. ತಕ್ಷಣ ತನ್ನ ಮಗಳನ್ನ ಬಚಾವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಗಳನ್ನ ಆ ಕಡೆ ದಬ್ಬ ಬಿಡ್ತಾರೆ. ನಂತರ ಕಾರ್ ರವೀಂದ್ರ ಭಟ್ಕಳ್ ಅವ್ರನ್ನ ಗುದ್ಕೊಂಡು ಹೋಗೇ ಬಿಡುತ್ತೆ. ಈ ಕಡೆ ರವೀಂದ್ರ ಭಟ್ಕಳ್ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದಾರೆ. ಆ ಕಡೆ ಭಾರ್ಗವಿಗೂ ಕೂಡ ಪ್ರಜ್ಞೆ ಹೋಗಿದೆ. ಸ್ವಲ್ಪ ಹೊತ್ತರಲ್ಲಿ ಆಕೆಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬರ್ತಿದ್ದಾಗೇನೆ ರವೀಂದ್ರ ಭಟ್ಕಳ್ ಬಳಿಗೆ ಓಡಿ ಬರ್ತಾಳೆ. ಅಪ್ಪನನ್ನ ಎಚ್ಚರ ಮಾಡ್ತಿದ್ದಾಳೆ, ಎಚ್ಚರವಾಗ್ತಿಲ್ಲ. ಅಷ್ಟರಲ್ಲಿ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತಾರೆ. ಆಂಬ್ಯುಲೆನ್ಸಿಂದ ಡಾಕ್ಟರ್ ಕೂಡ ಬಂದು ಎಲ್ಲವನ್ನ ಕೂಡ ಚೆಕ್ ಮಾಡ್ತಿದ್ದಾರೆ. ರವೀಂದ್ರ ಭಟ್ಕಳ್ ಅವರ ಎದೆ ಬಡಿತ ಇನ್ನೂ ಕೂಡ ಹಾರ್ಟ್ ಬೀಟ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ತಿದ್ದಾರೆ. ಒಂದು 2 ಬಾರಿ ರವೀಂದ್ರ ಭಟ್ಕಳ್ ಅವರು ಹಾರ್ಟ್ ಬೀಟನ್ನು ತೋರಿಸ್ತಾರೆ, ಇನ್ನೂ ಕೂಡ ಬ್ರೀತ್ ಮಾಡ್ತಿದ್ದೀನಿ ಅಂತ. ಬಟ್ 3ನೇ ಬಾರಿ ಆಗೋಷ್ಟರಲ್ಲಿ ಆಗಲೇ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಸಾವನ್ನಪ್ಪಿದ್ದಾರೆ. ಈ ಕಡೆ ಡಾಕ್ಟರ್ ಡೆಡ್ ಅಂತ ಹೇಳಿಬಿಡ್ತಾರೆ. ಮಾತನ್ನ ಕೇಳಿದ ನಿಜಕ್ಕೂ ಭಾರ್ಗವಿ ಕುಸಿದು ಹೋಗ್ತಾರೆ. ಈ ಕಡೆ ತನ್ನ ಅಪ್ಪನನ್ನ ಮತ್ತೆ ಎಬ್ಬಿಸ್ತಿದ್ದಾಳೆಪ್ಪ, ಎದೇಳಿ ಅಂತ. ಬಟ್ ರವೀಂದ್ರ ಭಟ್ಕಳ್ ಅವರು ಎಚ್ಚರ ಆಗ್ತಿಲ್ಲ, ಚೀರಾಡ್ತಿದ್ದಾಳೆ ಭಾರ್ಗವಿ. ಇತ್ತ ಕಡೆ ತನ್ನ ಗಂಡ ಇಷ್ಟು ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು
ಇಂಥ ದಿನ ಬರಬೇಕಾಯ್ತಾ ನನ್ನ ಗಂಡ ತನಗೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ಕೊಳ್ಳೋಕೆ. ನಿಜಕ್ಕೂ ನನ್ನ ಗಂಡ ನನಗೆ ಆಸ್ತಿ ಅಂತಸ್ತು ಏನು ಮಾಡ್ತಾ ಇದ್ರು ಪರವಾಗಿಲ್ಲ, ಆದರೆ ತುಂಬ ಖುಷಿಯಿಂದ ಇದ್ದೀನಿ ನಾನು ನನ್ನ ಗಂಡನ ಜೊತೆ. ಇವರೇ ನನ್ನ ಏಳೇಳು ಜನ್ಮಕ್ಕೂ ಗಂಡ ಆಗಿರಬೇಕು ಅಂತ ಅನ್ನಪೂರ್ಣವರು ಅನ್ಕೋತಿದ್ದಾರೆ. ಜೊತೆಗೆ ಅವ್ರು ನನ್ನ ಎಷ್ಟು ಪ್ರೀತಿಸ್ತಾರೆ, ಅದೇ ಕಾರಣಕ್ಕಲ್ವ ನನ್ನ ಕೈ ಗೋರಂಟಿ ಎಷ್ಟು ಕಲರ್ಫುಲ್ ಆಗಿದೆ. ನನ್ನ ಗಂಡ ಯಾವಾಗ ಬರ್ತಾರೋ ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ಹೇಳಿ ಅನ್ನಿಸ್ತದೆ ಅಂತ ಕೂಡ ಇಲ್ಲಿ ರವೀಂದ್ರ ಅವ್ರ ಬಗ್ಗೆನೇ ಅನ್ನಪೂರ್ಣವರು ಮಾತನಾಡ್ತಿದ್ದಾರೆ. ಈ ಕಡೆ ಹೂ ಮುಡ್ಕೊಂಡು ರೆಡಿ ಆಗಿರೋ ಅತ್ತೆಯನ್ನು ನಿಜಕ್ಕೂ ನೋಡಿದ್ರೆ ಅರ್ಜುನ್ಗೆ ಖುಷಿ ಆಗತ್ತೆ. ಬಿಕಾಸ್ ಅವರು ರವೀಂದ್ರ ಭಟ್ಕಳ್ ಅವ್ರನ್ನ ಮತ್ತು ಭಾರ್ಗವಿಯನ್ನು ಕರ್ಕೊಂಡು ಬರುವುದಕ್ಕೆ ಅಂತ ಹೋಗ್ತಿರ್ತಾರೆ. ಅದರ ನಡುವೆ ಅತ್ತೆಯನ್ನು ನೋಡಿದೆ, ಏನತ್ತೆ ಇಷ್ಟೊಂದು ಮಿಂಚ್ತಾ ಇದ್ದೀರಾ ಅಂತ ಕೂಡ ಹೇಳಿ ಹೋಗ್ತಾರೆ. ಅದರ ನಡುವೆ ಅತ್ತ ಕಡೆ ಭಾರ್ಗವಿ ತನ್ನ ತಂದೆಯ ಸಾವನಿಂದ ನಿಜಕ್ಕೂ ಕೂಡ ಕುಸಿದು ಹೋಗಿದ್ದಾಳೆ. ಶಕ್ತಿ ಪ್ರಸಾದ್ ಗಾಬರಿ ಆಗಿದ್ದಾರೆ. ಏನಿದು ರವೀಂದ್ರ ಭಟ್ಕಳ್ ಮತ್ತೆ ಹಳೆ ಕೇಸ್ ರಿಓಪನ್ ಮಾಡಿದ್ರೆ ಮುಗೀತಲ್ಲ ಕತೆ, ಖಂಡಿತವಾಗ್ಲೂ ನನಗೆ ಏನೂ ಮಾಡ್ಕೊಳಕ್ಕಾಗಲ್ಲ, ಭಾರ್ಗವಿ ಕಥೆಯನ್ನೇ ಮುಗಿಸ್ಬೇಕು ಅನಿಸ್ತದ, ಭಾರ್ಗವಿ ಇನ್ನೇ ಮುಗಿಸ್ಬಿಡ್ತೀನಿ ನಾನು ಅಂತ ಶಕ್ತಿ ಪ್ರಸಾದ್ ಹೇಳಿದಾಗ, ಏನು ಮಾತಾಡ್ತಿದ್ದಾರ ಡ್ಯಾಡ್ ನೀವು, ಯಾವುದೇ ಕಾರಣಕ್ಕೂ ನೀವು ಅವ್ಳ ಕತೆ ಮುಗಿಸ್ಬೇಡಿ, ಇನ್ನೂ ಕೂಡ ನಾನು ಪೋಸ್ಟ್ಗೆ ಹೋಗಿಲ್ಲ, ಆಲ್ರೆಡಿ ನೀವು ಈ ರೀತಿ ಮಾತಾಡಿದ್ರೆ ನನ್ನ ಕತೆ ಏನು ಅಂತ ಹೇಳಿ ವಿಕ್ಕಿ ಹೇಳ್ತಿದ್ರೆ ನಿನಗೆ ಗೊತ್ತಾಗೋದಿಲ್ಲ ಏನಾಗ್ತದೆ ಅಂತ ಶಕ್ತಿ ಹೇಳ್ತಾರೆ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ, ಕಾಲ್ ರಿಸೀವ್ ಮಾಡೋಕ್ಕೆ ಹೆದರ್ಕೋತಿದ್ದಾರೆ. ಏನು ಡ್ಯಾಡ್ ನೀವು ಯಾಕೆ ಈ ರೀತಿ ಹೆದರ್ಕೋತಾ ಇದ್ದೀರಾ, ನೀವೇ ಎಲ್ಲ ಹೆದರ್ಸೋರು ಅಂತ ಹೇಳಿ ವಿಕ್ಕಿ ಹೇಳಿದಾಗ, ನಿನಗೆ ಗೊತ್ತಿಲ್ಲ ವಿಕ್ಕಿ, ಕೆಲವೊಮ್ಮೆ ನಾವು ಇನ್ನೊಬ್ರಿಗೆ ಹೆದರ್ಕೋಬೇಕಾಗತ್ತೆ. ನಾನು ಒಂದಷ್ಟು ಜನನ ಆಳ್ತಾ ಇದ್ರೆ ಅವರು ನಮ್ಮನ್ನು ಆಳ್ತಾ ಇರ್ತಾರೆ ಅಂತ ಕೂಡ ಹೇಳ್ತಾರೆ. ಏನು ಮಾಡಲಿ ನಾನು ಅಂತ ತೋಚ್ತೆ ಶಕ್ತಿ ಪ್ರಸಾದ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಇತ್ತ ಕಡೆ ಜಿ ಪಿ ಪಾಟೀಲ್ ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದಂಥ ಜಿ ಪಿ ಪಾಟೀಲ್ ತುಂಬ ಡಿಸ್ಟರ್ಬ್ ಆಗಿರ್ತಾರೆ. ಏನು ಜಿ ಪಿ ಆ ಕೋರ್ಟ್ ಬಗ್ಗೆನೇ ಯಾಕೆ ಯೋಚನೆ ಮಾಡ್ತಿದ್ರ, ಇದೆಲ್ಲ ಭಾರ್ಗವಿ ಪಿತೂರಿನ, ನೀವು ಅದಕ್ಕೆಲ್ಲ ಯೋಚನೆ ಮಾಡಬೇಡಿ, ಅವಳಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳಿದಾಗ, ಇಲ್ಲ ರವೀಂದ್ರ ಇಷ್ಟು ವರ್ಷಗಳ ನಂತರ ನನ್ನ ಮುಂದೆ ಬಂದು ವಾದ ಮಾಡಿ ಹೇಗೆ ಎತ್ಕೊಂಡ್ಬಿಟ್ಟ, ಭಾರ್ಗವಿ ರವಿ ಮುಂದೆ ಸೋಲ್ತಿರೋದನ್ನು ನನ್ನಿಂದ ಆಗ್ತಿಲ್ಲ, ಇಷ್ಟು ದಿನ ಇದನ್ನೆಲ್ಲ ಮಾಡ್ತಿರೋದು ಭಾರ್ಗವಿ ಅನ್ಕೊಂಡಿದ್ದೆ, ಆದರೆ ಇದು ಭಾರ್ಗವಿ ಮಾಡ್ತಿರೋದಲ್ಲ, ಆ ರವಿನೇ ಅವನ ಮಗಳನ್ನ ಮೊದಲು ಬಿಟ್ಟು ಅವಮಾನ ಮಾಡ್ತಾ ಈಗ ಅವನು ಬಂದು ನನ್ನ ಬದುಕನ್ನೇ ಛಿದ್ರ ಮಾಡೋಕೆ ಬಂದಿದ್ದಾನೆ. ಈ ಒಂದು ಕೋಟು ಭಾರ್ಗವಿ ಕೊಟ್ಟ ಭಿಕ್ಷೆ ಅನ್ನೋದನ್ನ ನೆನಪು ಮಾಡ್ಕೊಳ್ಳೋಕೆ ಒಂದು ರೀತಿ ಸಂಕಟ ಆಗ್ತದ ಅಂತ ಹೇಳಿ ಜಿ ಪಿ ಹೇಳಿದಾಗ, ಏನು ಮಾತಾಡ್ತಿದ್ರ ಜಿ ಪಿ, ಆ ಭಾರ್ಗವಿ ನಿಮ್ಮ ಹೆಸರನ್ನ ಯೂಸ್ ಮಾಡ್ಕೊತಿದ್ದಾಳೆ, ನಿಮ್ಗಾಗಿರೋ ಅನುಭವ ಕೂಡ ಅವಳ ವಯಸ್ಸಿಗಾಗಿಲ್ಲ ಅಂತ ಹೇಳಿ ನಿರ್ಮಲಾ ಅವರು ಹೇಳಿದಾಗ, ಹೌದು ನಿರ್ಮಲಾ, ನಾನು ನಿಜ ಸಿಟಿ ಫೇಮಸ್ ಲಾಯರ್, ಆದರೆ ನನ್ನ ಮಗನೇ ನನ್ನ ಮರ್ಯಾದೆ ಕೊಡಲ್ಲ, ಆ ಭಾರ್ಗವಿ ನನ್ನ ಹೆಸರು ಯೂಸ್ ಮಾಡ್ಕೊತಿದ್ದಾಳೆ, ಆದರೆ ಅರ್ಜುನ್ ನನ್ನ ಹೆಸರೇ ಬಳಸ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳ, ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅರ್ಜುನ್ ಮೇಲೆ ನನ್ನ ಕೋಪ ತೋರಿಸ್ಬೋದು, ಎಲ್ಲ ಮಾಡ್ಬೋದು, ಆದರೆ ಮಗ ಅನ್ನೋ ಪ್ರೀತಿ ನನಗಿರಲ್ವಾ, ಆದರೆ ಅವನು ಆ ರವೀಂದ್ರ ಭಟ್ಕಳ್ ಜೊತೆ ಭಾರ್ಗವಿ ಜೊತೆ ನಿಂತು ನನ್ನನ್ನೇ ಸೋಲ್ಸೋಕೆ ಮುಂದಾಗ್ತಿದ್ದಾನೆ, ಅದು ಎಷ್ಟು ಬೇಜಾರಾಗುತ್ತೆ ಅಂತ ಗೊತ್ತಾ ಅಂತ ಹೇಳಿ ಜಿ ಪಿ ಹೇಳಿದಾಗ, ನೋಡಿ ಜಿ ಪಿ ಒಮ್ಮೆ ನೀವು ಹೇಳಿ ನಾನು ಹೇಗೆ ಅರ್ಜುನ ಹೋಗಿ ಕರ್ಕೊಂಡು ಬರ್ತೀನಿ, ಆ ಭಾರ್ಗವಿಗೆ ಒಂದು ಗತಿ ಕಾಣಿಸಿ ಅನ್ನೋದನ್ನ ನೋಡಿ, ಖಂಡಿತ ನನ್ನ ಗಂಡಂಗೆ ಅವಮಾನ ಆದರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನಿರುವುದಿಲ್ಲ, ನಾನು ಯಾವತ್ತೂ ಕೂಡ ನಿಮ್ಮ ಪರವಾಗಿ ನಿಂತ್ಕೋತೀನಿ, ನನ್ನ ಇನ್ನೊಂದು ಮುಖನ ಅವರು ನೋಡ್ಬೇಕಾಗತ್ತೆ ಅಂತ ನಿರ್ಮಲಾ ಹೇಳಿದ ತಕ್ಷಣ ಇಲ್ಲಿ ಜೆ ಪಿಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ಯಾ ನಿರ್ಮಲಾ ನೀನು ಅಂತ ಹೇಳಿದಾಗ, ಹೌದು ಜೆ ಪಿ, ನನ್ನ ಇನ್ನೊಂದು ಅವತಾರನ ಅವ್ರಿಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ನೀನು ಯಾವತ್ತೂ ನನ್ನ ಜೊತೆಯಾಗೆ ಇರ್ತೀಯ ಅಲ್ವಾ ಅಂದಾಗ, ಹೌದು ಜೆ ಪಿ, ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಕೇಳ್ತಿದ್ದಾರೆ ನಿರ್ಮಲಾ. ಆದರೆ ಇಲ್ಲಿ ಜೆ ಪಿಗೆ ಗಾಯತ್ರಿ ದೇವಿ ನೆನಪಾಗ್ತಿದ್ದಾರೆ. ಅದೇ ಕಾರಣದಿಂದ ನಾನು ಏನಾದರೂ ನಿನಗೆ ಮೋಸ ಮಾಡಿದ್ರೆ ನೀನು ಕ್ಷಮಿಸಿ ನನ್ನ ಒಪ್ಕೋತೀಯ ಅಲ್ವಾ, ನಾನು ಬಿಟ್ಟು ಹೋಗೋದಿಲ್ಲ ಅಲ್ವಾ ಅಂತ ಜಿ ಪಿ ಕೇಳಿದಾಗ, ನೀವೇನು ಭಾರ್ಗವಿನ ಮೋಸ ಮಾಡೋದಕ್ಕೆಲ್ಲ ಅಂತ ಹೇಳಿ ನಿರ್ಮಲಾ ಅವರು ಹೇಳ್ತಾರೆ. ಏನಾದರೂ ಇದ್ರೆ ಹೇಳಿ ಅಂತ ಹೇಳಿದಾಗ ಜೆ ಪಿ ಹೇಳೋಕೆ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ರವೀಂದ್ರ ಭಟ್ಕಳ್ ಸಾವನ್ನಪ್ಪಿದ್ದಾನೆ ಅನ್ನೋ ವಿಷಯ ಜೆ ಪಿ ಪಾಟೀಲ್ಗೆ ಗೊತ್ತಾಗತ್ತೆ, ಕುಸಿದು ಹೋಗ್ತಾರೆ. ತದನಂತರ ಇಲ್ಲಿ ಮನೆಗೆ ರವೀಂದ್ರ ಭಟ್ಕಳ್ ಅವರ ಶುಭವನ್ನ ತೆಗೆದುಕೊಂಡು ಭಾರ್ಗವಿ ಮತ್ತೆ ಅರ್ಜುನ್ ಮನೆಗೆ ಬಂದಿದ್ದಾರೆ. ಈ ಕಡೆ ಅನ್ನಪೂರ್ಣ ಅವರು, ಏನಿದು ನೀವಿಬ್ರು ಮಳೆಯಲ್ಲಿ ನಿಂತ್ಕೊಂಡು ಬಂದಿದ್ದಾರ, ಏನು ಖುಷಿಯಿಂದ ಏನು ಪಾನಿಪುರಿ ತಿನ್ಕೊಂಡು ನಿಂತು ಬಿಟ್ರ, ಹೇಗೆ ಎಲ್ಲಿ ಅವರು ಅಂತ ನೋಡ್ತಿದ್ದಾರೆ ಅನ್ನಪೂರ್ಣ ಅವರು. ಆದರೆ ಆಂಬ್ಯುಲೆನ್ಸ್ನಿಂದ ಅವರ ದೇಹವನ್ನು ಇಳಿಸ್ತಿದ್ದಾಗೆ ನಿಜಕ್ಕೂ ಕುಸಿದು ಹೋಗ್ತಿದ್ದಾರೆ. ಅನ್ನಪೂರ್ಣ ಚೀರಾಡ್ತಿದ್ದಾರೆ, ಗಂಡನನ್ನ ಎದೇಳಿ ಅಂತ ಹೇಳಿ ಐ ಲವ್ ಯು ಟೂ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಇಲ್ಲಿ ಭಾರ್ಗವಿಯ ತಂದೆಯ ಮರಣ ನಿಜಕ್ಕೂ ಸಹಿಸಲಾಗದ ನೋವು ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.